ನೀವು ಬಂದ ಮೇಲೆ 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದಿರಿ. ನೀವು ಪಟ್ಟಿ ಕೊಡಬೇಕಾ ನಿಮಗೆ? ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ವರೆಗೂ ನಿಮ್ಮ ಸರ್ಕಾರ ಬಂದ ಮೇಲೆ ಡಬಲ್ ಆಗಿದೆ. RTC ಪಹಣಿ ಬೆಲೆ ಡಬಲ್ ಆಯಿತು. ಅಡಿಗೆ ಎಣ್ಣೆಯಿಂದ ಕುಡಿಯೋ ಎಣ್ಣೆವರೆಗೂ ಬೆಲೆ ಏರಿಕೆ ಮಾಡಿದಿರಿ. ನೀವು ಸ್ಟಾಂಪ್ ಡ್ಯೂಟಿ ಡಬಲ್ ಮಾಡಿದಿರಿ. ವೆಹಿಕಲ್ ರಿಜಿಸ್ಟ್ರೇಷನ್ನು ಅದನ್ನು ಡಬಲ್ ಮಾಡಿದಿರಿ. ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರಿ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಮುಖ್ಯಮಂತ್ರಿ ಬದಲಾವಣೆಯಿಂದ ಪರಿಸ್ಥಿತಿ ಸುಧಾರಿಸೋದಿಲ್ಲ. ಸರ್ಕಾರವೇ ಬದಲಾಗಬೇಕು. ಸರ್ಕಾರವೇ ಬದಲಾದರೆ ಮಾತ್ರ ಪರಿಸ್ಥಿತಿ ಸುಧಾರಿಸುತ್ತೆ. ಅವನು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ, ಇವರು ಬಂದರೂ ಭ್ರಷ್ಟಾಚಾರ ಮಾಡ್ತಾರೆ. ಯಾಕೆಂದರೆ ಕಾಂಗ್ರೆಸ್ DNA ಭ್ರಷ್ಟಾಚಾರಿ DNA. ಹಾಗಾಗಿ ಪರಿಸ್ಥಿತಿ ಬದಲಾಗಬೇಕು ಅಂದರೆ ಸರ್ಕಾರವೇ ಬದಲಾಗಬೇಕು. ನಾವಿವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ವಿಪಕ್ಷದ ನಾಯಕರು ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಸಂತ್ರಸ್ತರನ್ನು ಸಂತೈಸೋದಕ್ಕೆ ಹೋಗ್ತಾ ಇದ್ದೀವಿ. ವಿಪಕ್ಷವಾಗಿ ಸಂಕಷ್ಟವನ್ನು ಜನರ ಸರ್ಕಾರದ ಗಮನಕ್ಕೆ ತರುವಂಥ ಕರ್ತವ್ಯ ನಮ್ಮದಿದೆ. ಆ ಕರ್ತವ್ಯನ ಮಾಡ್ತೇವೆ. ಕಳೆದ ವಾರದಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ರಾಯಚೂರು, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು. ಇವತ್ತು ನಾವು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟು ಸಂತ್ರಸ್ತರ ನೋವಿನ ಧ್ವನಿಯನ್ನು ಆಲಿಸಿ ಕಣ್ಣಿದ್ದು ಕುರುಡಾಗಿ, ಕಿವಿ ಇದ್ದು ಕಿವಿಡರಂತೆ ವರ್ತಿಸ್ತಾ ಇರತಕ್ಕಂಥ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಈಗ ನಾಳೆ ಬೆಳಗಾವಿಗೆ CM ಅವರು ಬರ್ತಾ ಇದ್ದಾರೆ. ಈ ಸೂಪರ್ ಸ್ಪೆಷಾಲಿಟಿ ಮತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾದರೂ ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ಭೇಟಿ ಕೊಡಲಿಲ್ಲ. ರೈತರಿಗೆ ಸಮಸ್ಯೆಗೆ ಸ್ಪಂದಿಸುವಂಥದ್ದನ್ನ ಮಾಡ್ತಾ ಇಲ್ಲ. ನಾನು ಇಲ್ಲಿ ಬರಬೇಕಾದ್ರೆ ಕೇಳಿದೆ ಏನು ಮಾಡ್ತಾ ಇದ್ದಾರೆ ಜಿಲ್ಲೆಯ ಸಚಿವರುಗಳು, ಉಸ್ತುವಾರಿ ಸಚಿವರ ಸೇರಿದಂತೆ. ಸಾರ್ 2 ತಿಂಗಳಿಂದ ಅವರಿಗೆ ಎಲೆಕ್ಷನ್ನೇ ದೊಡ್ಡದಾಗಿತ್ತು ಸಾರ್ ಅಂದರು. ನಾವು ಎಲೆಕ್ಷನ್ನು ಬಗ್ಗೆ ನಮ್ಮದು ನಿರ್ಲಕ್ಷ್ಯ ವಹಿಸಬೇಕು ಅಂತ ಹೇಳಲ್ಲ. ಆದರೆ ಆದ್ಯತೆ ಯಾವುದಕ್ಕೆ? ಮುಖ್ಯಮಂತ್ರಿಗಳಿಗೂ ನಾನು ಆದ್ಯತೆ ನಿಮ್ದು ಯಾವುದು ಅಂತ ಕೇಳಕ್ಕೆ ಬಯಸ್ತೇನೆ. ನೀವು ಉದ್ಘಾಟನೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ನಿಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ. ಆದರೆ ಯಾವುದಕ್ಕೆ ಆದ್ಯತೆ ನಿಮ್ಮದು? ರೈತರು ಬೆಳೆ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಸ್ಪಂದಿಸೋದು ನಿಮ್ಮ ಆದ್ಯತೆನೋ? ಸಂಭ್ರಮ ಪಡೋದು ನಿಮ್ಮ ಆದ್ಯತೆನೋ? ನಿಮ್ಮ ನಡವಳಿಕೆಗಳನ್ನು ನೋಡಿದಾಗ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕಿಂತ ಸಂಭ್ರಮ ಪಡೋದೇ ನಿಮ್ಮ ಆದ್ಯತೆಯಾಗಿ ಕಾಣ್ತಾ ಇದೆ. ಈ ಒಂದು ಮನೋಭಾವನೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕದಾಗಿರ್ತಕ್ಕಂಥ ನಡವಳಿಕೆಯಲ್ಲ, ಮಾನವೀಯ ಸಂವೇದನೆ ಇರತಕ್ಕಂಥ ನಡವಳಿಕೆ ಅಲ್ಲ.